ಇವತ್ ನಾವು ನೋಡ್ತಿರುವಂತದ್ದು ಚಂದ್ರಶೇಖರ್ ಸೋಮಶೆಟ್ಟಿ ಸರ್, CB ಸೋಮಶೆಟ್ಟಿ ಸರ್ ಅವ್ರ ಮನೆಗೆ ಬಂದಿವಿ. ಸೋಮಶೆಟ್ಟಿ ಸರ್ ಅನ್ನುವಂತ ಹೆಸರಿಂದನೇ ಪ್ರಸಿದ್ಧ ಆಗಿರುವಂತದ್ದು. ಬಸವಣ್ಣವರ ಜೀವ ಚರಿತ್ರೆ ಮಾಡ್ಬೇಕು ತಲೆಗಿತ್ತು ನಾವು. ಯಾಕೆ ಇದು ಕಾರಣ ಅಂದ್ರೆ ನಮ್ಮ ತಂದೆಯವರು ಬಸವಣ್ಣ ಬಗ್ಗೆ ಭಾಳ ನಡೀತಿದ್ರು. ನಮ್ಮ ತಂದೆ ತಾಯಿಯವರು ಭಾಳ ಅದ್ರ ಬಗ್ಗೆ ಭಾಳ ಭಕ್ತಿ ಇತ್ತು. ಒಟ್ಟು ಸಾಹಿತ್ಯ ಓದ್ ನನಗೆ ಹೇಳ್ತಿದ್ರು. ಅವ್ರ ಜೀವನ ಚರಿತ್ರೆ ಬಗ್ಗೆ ನಾನು ಹೇಳ್ತಿದ್ರು. ಅದ್ರ ಜೊತೆಗೆ ಬಾಲ್ಕಿ ಪಟ್ಟಿದ್ದರು, ಚನ್ನಬಸವ ಪಟ್ಟಿದ್ದರು. ಅವ್ರು ಹಾಗಾಗಿ ಬಂದೇವು. ನಂಗೆ ಅದನ್ನೇ ಉಪದೇಶ ಕೊಡ್ತಿರು. ನೀವು ಶರಣರ ಬಗ್ಗೆ ಪೇಂಟಿಂಗ್ ಮಾಡ್ಬೇಕು, ಶಿವ ಬಸವಣ್ಣವ್ರ ಬಗ್ಗೆ ಪೇಂಟಿಂಗ್ ಮಾಡ್ಬೇಕು. ಸ್ತ್ರೀಯ ಸ್ವಾತಂತ್ರ್ಯ ಕೊಟ್ಟರು, ದೀನ ದಲಿತರಿಗೆ ಸಮಾನತೆ ಕೊಟ್ಟರು. ಎಲ್ಲರಿಗೆ ಸಮಾನತೆ ತಮ್ಮ ಧರ್ಮದಲ್ಲಿ ಸ್ವೀಕಾರ ಮಾಡ್ಕೊಂಡು ಎಲ್ಲರಿಗೆ ಸಮಾನತೆ ಕೊಟ್ಟು ಒಂದು ಉಚ್ಚ ಮಟ್ಟಿಗೆ ತಂದ ಅವ್ರು ನಿಂದಿಸಲ್ಲ. ಜನರಿಗೆ ನೋಡಿದ್ರೆ ಮನ್ ತೃಪ್ತಿ ಆಗ್ಬೇಕು. ತೃಪ್ತಿ ಆಗ್ಬೇಕು. ಗ್ಯಾಲರಿಗೆ ಬಂದೀವಿ ಅಂದ್ರೆ ಎಷ್ಟು ಆನಂದವಾಗಿದಪ್ಪ, ಎಷ್ಟು ಸುಂದರವಾಗಿಟ್ಟಿದಾರ ಅಂತ ತೃಪ್ತಿ ಆಗ್ಬೇಕು. ಆ ಥರ ಆದಷ್ಟು ಎಲ್ಲೆಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಲ್ಲಿ. ಬಸವನವರು ತಂದೆ ತಾಯಿಯರ್ ಮಾದರಸ ಮಾದಲಂಬಿಕೆ ಅಗ್ರಹಾರ ಅವ್ರ ನಂದಿ ಪೂಜೆ ಮಾಡುವ ಸಂದರ್ಭ. ನಂದಿ ಪೂಜೆ ಯಾಕೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಗಂಡು ಸಂತಾನ ಇರಲಿಲ್ಲ ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡೋದು, ನಂದಿ ಪೂಜೆ ಮೇಲೆ ಭಕ್ತಿ ಬಹಳ ಇತ್ತು. ನಿದ್ರೆ ಅವಸ್ಥೆಯಲ್ಲಿ ಅವ್ರು ಶಕ್ತಿ ರೂಪ ಪ್ರಕಟವಾಗಿ ನಿಮಗೆ ಗಂಡು ಮಗು ಜನನವಾಗ್ತದೆ ಸಂಕೇತ ಬರ್ತದ. ಮುಂದೆ ಕೆಲವು ದಿನ ಗಂಡು ಮಗು ಜನನ ಇರ್ತದೆ. ಅವರೇ ಬಸವಣ್ಣವರು. ಬಸವಣ್ಣ ಸಾಹಿತ್ಯದಲ್ಲಿ ಬಂದಂತ ಕೆಲವು ಘಟನಾವಳಿಗಳು ಏನವ ಬಸವಣ್ಣವ್ರ ಬಗ್ಗೆ, ಆ ಘಟನೆಗಳೆಲ್ಲ ಸಂಗ್ರಹ ಮಾಡ್ಕೊಂಡು ಆ ಪ್ರತಿಯೊಂದು ಘಟನೆ ಒಳಗಡೆ ಒಂದೊಂದು ಪೇಂಟಿಂಗ್ ಮಾಡ್ಕೋತ ಬಂದಿದ್ರು. ದಲಿತರ ಓಣಿಯಲ್ಲಿ ಅಸ್ಪೃಶ್ಯನ ಜ್ವರ ಬಂದು ಮಾಡ್ಕೊಂಡಿರ್ತಾನ. ಅವಾಗ ಯಾರನ್ನೂ ಹೋಗಿ ಬಲ್ಲಿ ಭೇಟಿ ಆಗ್ತಿದ್ದಿಲ್ಲ ಅವ್ರಿಗೆ. ಬಸವಣ್ಣವ್ರ ಬಾಲ್ಯದಲ್ಲೇ ಅವ್ರ ಜೊತೆಗೆ ಹೋಗಿ ಭೇಟಿ ಮಾಡಿ ಧೈರ್ಯ ಹೇಳೋದು ಮಾಡ್ತಿದ್ದ. ಹೋಗಿ ಬರುವ ಸಂದರ್ಭದಲ್ಲಿ ಒಬ್ಬ ಅಸ್ಪೃಶ್ಯನ ಕಾಲ್ ಜಾರಿ ಬೀಳ್ತಾನ. ಅವನಿಗೆ ಕಾಲ್ ಜಾರಿ ಅವ್ನು ಯಾರು ಆಧಾರ ಹಿಡಂಗಿಲ್ಲ. ಹೊಡ್ತೀವಿ ಅವತ್ತೇ ಆಧಾರ ಹಿಡ್ಕೊಂಡ್ರೆ ಅವ್ರು. ಆದ್ರೆ ಇವ್ರು ಹೋಗಿ ಅವ್ರು ಎತ್ತು ಹಿಡ್ಕಿಸಿ ತಂಕಿಸಿ ಮನೆ ಮುಗಿಸ್ತಾನ. ಅವ್ರ ವಿಚಾರಧಾರೆಗಳು ನೋಡ್ರಿ ಬಾಲ್ಯದಿಂದ ಪ್ರಾರಂಭ. ಇಲ್ಲಿ ಎಷ್ಟು ಲಿಂಗ ಪರಿಕಲ್ಪನೆ ರೀ, ಎಷ್ಟು ಲಿಂಗ ಹೆಂಗ್ ಕಂಡು ಹಿಡಿದ್ರು ಅವ್ರು, ಎಷ್ಟು ಲಿಂಗ ಪರಿಕಲ್ಪನೆ ಅವರು. ಈಗ ನಾವು ಬಸವಣ್ಣನವರು ಒಂದು ಇಷ್ಟಲಿಂಗದ ಬಗ್ಗೆ ಸಾಕಷ್ಟು ಒಂದು ವಚನಗಳ ಮೂಲಕ ಬಹಳವರೆಗೂ ಆಗ್ಬೋದು. ಜಗದಾಗೆಲ್ಲ ಮಗುಲೆಲ್ಲ ನಿಮ್ಮಗೆಲ್ಲ ನಿಮ್ಮ ಪಾತಾಳದಿಂದ ಹತ್ತ ನಿಮ್ಮ ನನ್ನ ಚರಣ ಕಮ್ಮಟ ಅಂತ ವಚನ ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸ್ನೇಹಿತರೆ, ಇವತ್ತು ಒಬ್ಬ ವಿಶೇಷ ವ್ಯಕ್ತಿನ ಪರಿಚಯಿಸ್ಲಿಕ್ಕೆ ನಮ್ಗೆ ಸಂಗಮೇಶ್ ರಾಜನಾಳ್ ಸರ್ ಅವರು ಕರ್ಕೊಂಡು ಬಂದಾರ. ಸರ್ ನಾವ್ ಇವತ್ತು ಎಲ್ಲಿಗೆ ಬಂದೀವಿ ಸರ್? CB ಸೋಮಶೆಟ್ಟಿ ಅಂತ ಹೇಳಿ ಅವರು ಬಸವಣ್ಣವ್ರ ಬಗ್ಗೆ ಏನು ಬಸವಣ್ಣವ್ರ ಜೀವನದ ಬಗ್ಗೆ ಚಿತ್ರ ಮೂಲಕ ತಿಳಿಸಿದಾರ ಅವರು. ಅದು ನೋಡಕ ಅಂದ್ರೆ ಶರಣರ ಬಗ್ಗೆ ತಮ್ಮ ಚರಿತ್ರೆನ ಪೇಂಟಿಂಗ್ ಮೂಲಕ ತಿಳಿಸಿದಾರೆ. ನೋಡ್ರಿ ಸ್ನೇಹಿತರೆ, ಎಂಟ್ರಿ ಒಳಗೆ ಎಷ್ಟು ಸರಿಯಾಗಿ ಒಂದು ಪರಿಸರ ಪ್ರೇಮಿಗಳ ತರ ಎಲ್ಲಾ ರೀತಿಯಾದಂತ ಗಿಡಗಳನ್ನ ವ್ಯವಸ್ಥೆ ಮಾಡ್ಕೊಂಡ್ರ. ಸೊ ಇವತ್ ನಾವು ನೋಡ್ತಿರುವಂತದ್ದು ಚಂದ್ರಶೇಖರ್ ಸೋಮಶೆಟ್ಟಿ ಸರ್, CB ಸೋಮಶೆಟ್ಟಿ ಸರ್ ಅವ್ರ ಮನೆಗೆ ಬಂದಿವಿ. ಸರ್ ನಮಸ್ಕಾರ. ಸರ್ ಆಕ್ಚುಲಿ ನೋಡ್ಬೇಕಂತಂದ್ರ ಮನೆ ಎಂಟ್ರಿ ಆಗಾಗೆ ನಮಗ್ ಭಾವನೆಗಳೇ ಚೇಂಜ್ ಆಗ್ಬಿಡ್ತಾವ್ರಿ. ನಾವ್ ಏನೇನೋ ಟೆನ್ಷನ್ ಒಳಗ್ ಬಂದಿರ್ತೀವಲ್ರಿ, ಮನಿ ಎಂಟ್ರಿ ಆಗಷ್ಟಗೇನೆ ನಮ್ಗ ಭಾವನೆಗಳೇ ಚೇಂಜ್ ಆಗ್ಬಿಡ್ತಾವ. ಸ್ನೇಹಿತರೆ, ನಾವ್ ಇವತ್ತೇನ ಸಂದರ್ಶನ ಮಾಡ್ಲಿಕ್ಕೆ ಬಂದೀವಿ ಚಂದ್ರಶೇಖರ್ ಸೋಮಶೆಟ್ಟಿ ಸರ್ ಅಂತೇಳಿ. ಸೋಮಶೆಟ್ಟಿ ಸರ್ ಅನ್ನುವಂತ ಹೆಸರಿಂದನೇ ಪ್ರಸಿದ್ಧ ಆಗಿರುವಂತದ್ದು. ಈ ಚಿತ್ರಕಲೆ ಒಳಗೆ ಒಂದ್ ಸಾಧನೆ ಮಾಡ್ಬೇಕು ಅಂತೇಳಿ ಯಾವಾಗ ನಿಮ್ಗೆ ಅನ್ಸಿದ್? ಇದು ನಾನು ಬಾಲ್ಯದಲ್ಲಿ 5ನೇ ತರಗತಿ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಅವಾಗ ಒಂದು ಪೇಪರ್ದಲ್ಲಿ ಅಲ್ಲಿ ಇಲ್ಲಿ ಕಲಾಕೃತಿಗಳು ಬರ್ತಿದ್ವು. ಅದನ್ನು ನೋಡ್ಕಚ್ಚಿ ನಾನು ಮೊಟ್ಟ ಮೊದಲು ರಾಧಾಕೃಷ್ಣ ಪೇಂಟಿಂಗ್ ಅದೊಂದು ಸ್ಕೆಚ್ ಹಾಕಿ ಪ್ರಾರಂಭ ಮಾಡ್ದೆ. ಅದನ್ನು ನಮ್ಮ ತಂದೆಯವ್ರು ನೋಡ್ಕಚ್ಚಿ ಬಹಳ ಪ್ರಶಂಸೆ ಮಾಡ್ಕಚ್ಚಿ ಇದು ಹೀಗೆ ಮುಂದೆ ಮಾಡ್ಕೊತ ಹೋಗ್ಬೋದು ಅಂತ ಅಂದ್ರೆ ಪ್ರಸ್ತಾವ ಕೊಟ್ಟರು. ನನ್ಗೆ ಏನಾಯ್ತಂದ್ರೆ ಅವ್ರು ಹೇಳೋದ್ರಿಂದ ಮತ್ತೆ ನಂಗೆ ಚೈತನ್ಯ ಬಂತು ಮಾಡೋದಂತ. ಈ ಅಂದ್ರಿಂದ ಪ್ರಾರಂಭ ಮಾಡ್ಕೊತ ಬಂತು. ನಿಮ್ಮ ತಂದೆ ತಾಯಿ ಹಿನ್ನೆಲೆ ಏನು, ಯಾವ ತರ ಅವ್ರು ಏನ್ ಮಾಡ್ತಿದ್ರು? ಅವ್ರ ತಂದೆ ತಾಯಿಯರು ವ್ಯಾಪಾರ ಇತ್ತು, ಅಡತಿ ಅಂಗಡಿ ವ್ಯಾಪಾರ. ಏನ್ ಹೆಸರು ಅವ್ರ ಭೀಮಣ್ಣಪ್ಪ ಸೋಮಶೆಟ್ಟಿ. ಭೀಮಣ್ಣಪ್ಪ ಸೋಮಶೆಟ್ಟಿ ಅಡತಿ ಅಂಗಡಿ ಇತ್ತು. ಅಡತಿ ಅಂಗಡಿ ಮಾಡ್ತಿದ್ರು. ನಾವು ನಮ್ ಆಕ್ಚುಲಿ ಮೂಲ ನಮ್ದು ಆಕ್ಚುಲಿ ಊರಂದ್ರೆ ಹಳ್ಳಿಕೇಡ್ ಬಿ. ಹಳ್ಳಿಕೇಡ್ ಬಿ. ಅಲ್ಲಿಂದ ಏನ್ ಮಾಡಿದ್ರು ಅಂದ್ರೆ ಜಯರಾಜ್ ಬಂದು ಕೆಲವು
ಜೈರಾಬಾದ್ ಬಂದ್ ಕಸಿ ಅಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಇತ್ತಲ್ಲಿ ಜೈರಾಬಾದ್ ಅಂದ್ರೆ ಈಗ ನಮ್ಗೆ ಕರ್ನಾಟಕ ತೆಲಂಗಾಣ ಬಾರ್ಡರ್. ಇಲ್ಲೇ ಹೌದ್ರಿ. ಯಾಕಂದ್ರೆ ಅವಾಗ ಅದು ಜೈರಾಬಾದ್ ಅವಾಗ ಕರ್ನಾಟಕದಲ್ಲಿ ಇತ್ರಿ. ಅವಾಗ ಪ್ರಾಂತವಾದಿ ಆಗನ ಜೈರಾಬಾದ್ ಆಂಧ್ರದಾಗ ಹೋಯ್ತು. ಆಂಧ್ರ ಹೋಗೋಣ ನಾವು ಈ ಕಡೆ ಕರ್ನಾಟಕದಲ್ಲಿ ಸೇರ್ಕೊಂಡ್ಬಿಟ್ಟಿವಿ. ನಮ್ಮ ತಂದೆರು ಅಲ್ಲೇ ಬಿಸ್ನೆಸ್ ಮಾಡ್ಕೊಂಡು ಅಲ್ಲಿಂದ ಆಂಧ್ರ ಹೋಗಿದ ಸಲುವಾಗಿ ನಮ್ಮ ತಂದೆಯವರು ಬೀದರ್ಗೆ ಬಂದು ಸೆಟ್ಲ್ ಆಗಿ ಇಲ್ಲಿ ವ್ಯಾಪಾರ ಮಾಡಕ್ ಪ್ರಾರಂಭ ಮಾಡಿದ್ರು. ಜೈರಾಬಾದಲ್ಲಿ 7ನೇ ತರಗತಿಲಿ ಅಭ್ಯಾಸ ಮಾಡಿದ್ರು ಅಲ್ಲಿ ಜೈರಾಬಾದ್. ಅವಾಗ ಅದು ಕರ್ನಾಟಕದಲ್ಲಿ ಅದು ಕನ್ನಡ ಮೀಡಿಯಂ ಇತ್ತು ಜೈರಾಬಾದಾಗ. ಅದು 7ನೇ ತರಗತಿಯಲ್ಲಿ ಅಲ್ಲೇ ಜೈರಾಬಾದ್ ಅಭ್ಯಾಸ ಮಾಡಿದ ನಂತರ ಮುಂದೆ ಏನಾಯ್ತು ಪ್ರಾಂತ್ಯವಾದ ಆಂಧ್ರದ ಹೋಗಿದ ಸಲುವಾಗಿ ನಾವಿಲ್ಲಿ ನಾವೇನೋ ಬೀದರ್ಗೆ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿವಿ. 8ನೇ ನಾನೇನು ಮಾಡಿದೆ ಅಂದರೆ ಗುಲ್ಬರ್ಗ ಶರಣ ಬಸಪ್ಪ ಅಪ್ಪ ಶಾಲೆಯಲ್ಲಿ 8ನೇ ಕ್ಲಾಸಲ್ಲಿ ಅಭ್ಯಾಸ ಮಾಡಿಕೊಂಡು ಅಲ್ಲಿ 8ನೇ ಪಾಸ್ ಆಗಿದ ನಂತರ ಇಲ್ಲಿ ಬೀದರದಲ್ಲಿ MPHS ಹೈಸ್ಕೂಲ್ ಇರ್ತದೆ, ಮಲ್ಟಿಪರ್ಪಸ್ ಹೈಸ್ಕೂಲು. ಅಲ್ಲಿ 9ನೇ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡಕ್ಕೆ ಇಲ್ಲಿ ಬೀದರಲ್ಲಿ ಅಭ್ಯಾಸ ಮಾಡಿದ್ವಿ. ಮುಂದೆ ಏನಾಯ್ತು ಅಂದ್ರೆ 10ನೇ ಕ್ಲಾಸ್ ಆಗಿದ ನಂತರ ಮುಂದೆ ಎಜುಕೇಷನ್ ಬೆಳೆಸ್ಕೊಂಡು ಹೋಗ್ಬೇಕು. ಏನು ಮಾಡಬೇಕು ಅಂದ್ರೆ ನನ್ನ ವಿಚಾರ ಏನಾಯ್ತಂದ್ರೆ ಬೇರೆ ನಮ್ಮ ತಂದೆಯವರು ಬೇರೆ ಕಡೆ ಕಳಿಸ್ಬೇಕಾದ ವಿಚಾರ ಇತ್ತು ಅವ್ರಿಗೆ. ಆದರೆ ನಂದು ವಿಚಾರ ಏನಾಯ್ತದೆ ಕಲೆಯಲ್ಲಿ ಭಾಳ ಮುಂದುವರ್ಸ್ಕೊಂಡು ಹೋಗ್ಬೇಕು, ಕಲೆ ಇದು ಮಾಡ್ಬೇಕು ಅಂತ ತಿಳಿಸಿ ನಾನು ಕಲೆನೇ ಮಾಡ್ತೀನಿ, ಡ್ರಾಯಿಂಗ್ ಬಗ್ಗೆನೇ ಅಭ್ಯಾಸ ಮಾಡ್ತೀನಿ ಅಂದ್ರೆ ಅವ್ರು ಏನು ಮಾಡಿದ್ರೆ ಗುಲ್ಬರ್ಗ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅಂತದಲ್ಲಿ ಅಲ್ಲಿ ಗುಲ್ಬರ್ಗ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ ನನ್ನ ಚಿತ್ರಕಲೆ ಡಿಪ್ಲೊಮಾ ಫಸ್ಟ್ ಇಯರ್ಗೆ ನಂಗೆ ಅಪಾಯಿಂಟ್ಮೆಂಟ್ ಅದು ಅಡ್ಮಿಷನ್ ಮಾಡಿದ್ರು. ಅಲ್ಲಿ ನಮ್ಮ ಕಲೆಯ ಗುರುಗಳಾದ JS ಖಂಡೇರಾವ್ ಅವ್ರಿಗೂ ಮಾರ್ಗದರ್ಶನದಿಂದ 4 ವರ್ಷ ಅಲ್ಲಿ ಚಿತ್ರಕಲೆಯ ಶಿಕ್ಷಣ ಮಾಡಿಕೊಂಡು ಅಲ್ಲಿಂದ ಏನಾದ್ರೆ ನಾವು ಅಲ್ಲಿಂದ ಫೈನಲ್ ಎಕ್ಸಾಮ್ದಲ್ಲಿ ಧಾರವಾಡದಲ್ಲಿ ಫೈನಲ್ ಎಕ್ಸಾಮ್ ಧಾರವಾಡದಲ್ಲಿ ಎಕ್ಸಾಮ್ ಆಗ್ತದೆ. ಧಾರವಾಡಕ್ಕೆ ಹೋಗಿದ್ವಿ, 1 ತಿಂಗಳ ಮೊದಲು ಹೋಗಿದ್ವಿ. ಅಲ್ಲಿ JS ದಂಡವತಿ ಮಠ ಅಂತ ಗುರುಗಳಿದ್ರು. ಅವ್ರ ಹತ್ತಿರ ಹೋಗಿ ಕಳಿಸಿ ನಾನು 1 ತಿಂಗಳ ಆಗ ಈಗ ಕೆಲವು ಕ್ವಶನ್ಸ್ ಕೇಳೋದು, ಕೆಲವು ಅವರು ಮಾರ್ಗದರ್ಶನ ಹೇಳ್ಕೊಡ್ತಾರೆ ಪೇಂಟಿಂಗ್ ಬಗ್ಗೆ. ಅದು ಮಾಡಿಕೊಂಡು ಅಲ್ಲಿ ಡಿಪ್ಲೊಮಾ ಫೈನಲಲ್ಲಿ ನಾನು 2ನೇ ರ್ಯಾಂಕ್ನಿಂದ ಕರ್ನಾಟಕ ಸ್ಟೇಟ್ 2ನೇ ರ್ಯಾಂಕ್ ಪಾಸ್ ಆದ. ಅದು 2ನೇ ರ್ಯಾಂಕ್ ಪಾಸ್ ಆಗಿದ ನಂತರ ಇಲ್ಲಿ ನಂದು ಇದು ನೋಡಿಕೊಂಡು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆದವರು ನನಗೆ ಚಿತ್ರಕಲಾ ಶಿಕ್ಷಕನೆಂದು ಇಲ್ಲಿ ನೇಮಕ ಮಾಡಿಕೊಂಡ್ರು. ನಾನು ಚಿತ್ರಕಲಾ ಶಿಕ್ಷಕನಾಗಿ ಸುಮಾರು 33 ವರ್ಷ 3 ತಿಂಗಳ ತನಕ ಅಲ್ಲಿ ಶಿಕ್ಷಕ ಸೇವೆ ಮಾಡಿ ಅಲ್ಲಿ ನಿವೃತ್ತಿ ಆಗಿದ ನಂತರ ಶಿವಶರಣರು ಬಸವನವರ ಜೀವನ ಚರಿತ್ರೆ ಬಗ್ಗೆ ನಾನು ಮಾಡಬೇಕಂತ ವಿಚಾರ ಇಟ್ಕೊಂಡು ಮುಂದೆ ಪ್ರಾರಂಭ ಮಾಡೋದು. ಅಂದ್ರೆ ಮೂಲತಃ ನಾವು ಒಬ್ಬ ಡ್ರಾಯಿಂಗ್ ಟೀಚರ್ ಆಗ್ಬೇಕಂತ ಏನು ಕನಸಿರ್ಲಿಲ್ಲ? ಅದು ಆಗ್ಲಕ್ಕೆ ಕನಸು ಇತ್ತು. ಹೆಂಗಂದ್ರೆ ನೋಡ್ರಿ, ನಾನು 7ನೇ ಕ್ಲಾಸ್ ಜೈರಾಬಾದ್ ಇದ್ದಾಗ ಅಲ್ಲಿ ವಾರ್ಷಿಕ ಉತ್ಸವ ಮಾಡ್ತಾರೆ, ಸ್ಕೂಲ್ ಡೇ ಮಾಡ್ತಾರಲ್ಲ. ಸ್ಕೂಲ್ ಡೇ ಮಾಡಿದಾಗ ಅವರು ಅಲ್ಲಿ ಏನು ಮಾಡಿದ್ರು, ಆ ವರ್ಷ ಪ್ರತಿಯೊಬ್ಬ ಹುಡುಗ ಚಾಯ್ಸ್ ಮಾಡಿ ಆಯಾ ಹುಡುಗ ಒಂದೊಂದು ಸಬ್ಜೆಕ್ಟ್ ಒಂದು ಪೀರಿಯಡ್ ಕೊಟ್ಟಿದ್ರು. ಅಂದ್ರೆ ಅವರೇ ಟೀಚಿಂಗ್ ಮಾಡ್ಲಿಕ್ಕೆ ಅವರೇ ಅವತ್ತು ಒಂದಿನ ಕಂಪ್ಯೂಟರ್ ಟೀಚಿಂಗ್ ಅವರೇ ಮಾಡಬೇಕು. ಯಾರು ಸೈನ್ಸು, ಯಾರು ಹಿಂದಿ, ಯಾರು ಇಂಗ್ಲೀಷು, ಯಾರು ಕನ್ನಡ, ಯಾರು ಮ್ಯಾಥ್ಸು, ಹಿಂಗೆ ಅವ್ರು ಮಾಡೋದು. ನನಗಂದ್ರೆ ಚಿತ್ರಕಲೆ ಬಗ್ಗೆ ನಂಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಚಿತ್ರಕಲೆ ಆಗಿ ಮಾಡ್ಬೇಕು. ನಾನು ನನ್ನ ತರಗತಿಯಲ್ಲಿ 7ನೇ ತರಗತಿ ಅಲ್ಲಿ ಏನು ಮಾಡಿದ್ರೆ ನಾನು ಚಿತ್ರಕಲೆ ಬಿಡಿಸ್ಕಿ ನಾನು ಮಕ್ಕಳಿಗೆಲ್ಲ ತೋರಿಸಿದೆ. ಅದನ್ನು ಅಲ್ಲಿಂದ ತಹಸೀಲ್ದಾರರು, ಅಲ್ಲಿಂದ DC ಅವರು, ಅಲ್ಲಿಂದ ಪಂಚಾಯತಿ ಅವರೆಲ್ಲ ಬಂದು ನೋಡ್ಕೇಸಿ ಭಾಳ ಪ್ರಶಂಸೆ ಮಾಡಿದ್ರು, ಬಹುಮಾನ ಕೊಟ್ಟರು ನಮ್ಮದು. ಅದು ನನಗೇನು ಅನ್ನಿಸ್ತು ಅಂದರೆ ಚಿತ್ರಕಲೆಯ ಶಿಕ್ಷಕರು ಮಾಡೋದ್ರಿಂದ ಇದರಿಂದ ಎಷ್ಟು ನಮ್ಗೆ ಸಂತೋಷ ಅದಲ್ಲಪ್ಪ, ಇದು ಎಷ್ಟು ಒಳ್ಳೆಯ ಮಾರ್ಗದ ಅಂತ ಹಿಡ್ಕೊಂಡು ಚಿತ್ರಕಲೆ ಶಿಕ್ಷಕನ ಆರಿಸ್ಕೊಂಡು ನಾನು ಅದನ್ನೇ ಹೋಗಬೇಕು, ಅದನ್ನೇ ಮಾಡೋದು ಆರಿಸ್ಕೊಂಡು ಮುಂದಿನ ಚಿತ್ರಕಲೆ ಶಿಕ್ಷಕನಾಗಿ ನಾನು ಸೇವೆ ಮಾಡ್ಕೊಂಡು ಬಂದೆ. ನಿಮ್ಮ ಒಂದು ಫ್ಯಾಮಿಲಿ ಒಳಗೆ ಎಷ್ಟು ಜನ ಅದರಿ ಮತ್ತು ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಏನೆಲ್ಲ ಕೆಲಸ? ಈಗ ನಾವು ಆ್ಯಕ್ಚುಲಿ ನಾವು ಅಣ್ಣ ತಮ್ಮರು ನಾವು 6 ಮಂದಿ ಅಣ್ಣ ತಮ್ಮರು. 6 ಮಂದಿ ಅಣ್ಣ ತಮ್ಮನ 6 ಮಂದಿ. ಎಲ್ಲ ಮಕ್ಕಳೆಲ್ಲ ದೊಡ್ಡರು, ಅವರೆಲ್ಲ ಲಗ್ನ ಆಯ್ತು, ಅವ್ರು ಇದು ಹಾಗೆ ಯಾರೋ ತಮ್ಮ ಇದು ಮಾಡಿದ್ರು. ನನಗೆ ಅಂದ್ರೆ ಮ್ಯಾರೇಜ್ ಆಗಿ ನನ್ನ ಮ್ಯಾರೇಜ್ ನಂತರ ನನಗೆ 2 ಮಕ್ಕಳು, ಇಬ್ಬರು ಗಂಡಸು ಮಕ್ಕಳು, ಒಬ್ಬಾಕಿ ಹೆಣ್ಮಗಳು. ಇವನು ಒಬ್ಬ ರೇವಣಕುಮಾರ್ ಹಿರಿಮಗ, 2ನೇ ಮಗ ಬಸವಕುಮಾರ್ ಅಂತ. ಎಲ್ಲಿಗಂತ ದೊಡ್ಡ ಮಗಳು ಅಂದ್ರೆ ಸುಮಂಗಲ ದೇವಿ ಅಂತ. ಸುಮಂಗಲ ಅವ್ರಿಗೆ ಏನು ಮಾಡಿದ್ರೆ ಬಸವರಾಜ್ ಪಾಟೀಲ್ ಅಂತೇಳಿ ಅವ್ರಿಗೆ ಲಗ್ನ ಮಾಡಿದ್ರು. ಅವ್ರು ಬೆಂಗಳೂರು ಇದ್ದಾರೆ. ರೇವಣಕುಮಾರ್ ಈಗ ಇಲ್ಲಿ ವ್ಯಾಪಾರ ಮಾಡ್ತಾನೆ. ಬಸವಕುಮಾರ್ ಬಾಗಲಕೋಟದಲ್ಲಿ ಒಂದು ಕಂಪ್ನಿ ಜಾಬ್ ಮಾಡ್ತಾನೆ. ಈ ರೀತಿ ನಮ್ಮ ರೇವಣಕುಮಾರ್ ಅವ್ರು ಇಲ್ಲೇ ಇರೋದು. ಅವ್ರಿಗೆಲ್ಲ ಮಕ್ಕಳಾಗ್ಯಾರಿಲ್ಲ, 2 ಮಕ್ಕಳು ಆಗ್ಯಾರ ಎಲ್ಲರಿಗೆಲ್ಲ. ಹೀಗಾಗಿ ನಾವು ಎಲ್ಲ ಇದು ಮಾಡ್ಕೊತೀವಿ. ಅವರು ಕಾಯಕದಲ್ಲಿದ್ದಾರೆ. ನಂದನ್ನು ಚಿತ್ರಕಲೆಯಲ್ಲಿ ನನ್ನನ್ನು ಮುಂದುವರ್ಸ್ಕೊಂಡು ಬಂದೀನಿ. ಈ ಚಿತ್ರಕಲೆಯಲ್ಲಿ ನಾನು ನಿವೃತ್ತಿ ಆಗಿಬೇಕಾ ಏನೋ ಸಾಧನೆ ಮಾಡಬೇಕು, ಮನೇಲಿ ಸುಮ್ಮನೆ ಕೂಡಬಾರ್ದು. ಹೌದು, ಏನಾದ್ರು ನಿವೃತ್ತಿ ಅನ್ನೋಕ್ಕಿಂತ ಮುಂಚೆ ನೀವು ಮೊದಲು ಒಬ್ಬ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದ್ರೆ?
ಹೌದು. ಅದು ಎಲ್ಲಿ ಎಲ್ಲೆಲ್ಲಿ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ ಕೆಲಸ ಮಾಡಿದ. ಅದರಲ್ಲಿ ನನ್ನೊಂದು ಪೀರಿಯಡ್ ಕೊಡ್ತಿದ್ರು, 8th 9th 10th ಪೀರಿಯಡ್ ಕೊಡ್ತಿದ್ರು. ಸುಮಾರು ಆ ಪೀರಿಯಡನ್ನು ಡೀಲ್ ಮಾಡ್ತಿದ್ದೆ. ಮಕ್ಕಳಿಗೆ ಚಿತ್ರಕಲೆ ಬಗ್ಗೆ ಹೇಳ್ಕೊಡ್ತಿದ್ದ. ಅವರು ಯಾರಿಗೆ ಇಂಟ್ರೆಸ್ಟ್ ಇರೋದು ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಹೇಳೋದು. ಆ ಜೊತೆಗೆ ಕೆಲವು ಮಂದಿ ಪೇರೆಂಟ್ಸು ಕಲ್ತಿದ್ದೆ ಅದ್ರ ಕಲೆ ಬಗ್ಗೆ ಹೇಳೋದು, ಪ್ರೋತ್ಸಾಹ ಕೊಡೋದು. ಹೀಗೆ ಮಕ್ಕಳಿಗೆಲ್ಲ ನಾನು ಪ್ರೋತ್ಸಾಹ ಕೊಡೋದ್ರಿಂದ ಅವರು ಭಾಳ ಸಂತೋಷ ಕಲೆಯನ್ನು ನಮ್ಮಲ್ಲಿ ಅಭ್ಯಾಸ ಮಾಡ್ತಾರೆ. ಹೀಗೆ ಮಾಡ್ಕೊತ ನಾನು 30 ವರ್ಷ ಸರ್ವಿಸ್ ಕೊಟ್ಟಿದ್ದು. ಅದಾಗಿದ ನಂತರ ನಾನು ಏನಾದ್ರು ನಿವೃತ್ತಿ ಆಗಿದ್ಮೇಲೆ ಸಮಾಜಕ್ಕೆ ಏನೊಂದು ಕೊಡುಗೆ ಕೊಡ್ಬೇಕಲ್ಲ, ಏನೋ ಕೊಡೋಣ ಹೌದ್ರಿ. ಈಗ ಖಾಲಿ ಕುಂತು ಬೇಜಾರಾಗ್ತದೆ, ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡು ನಾ ಏನು ಮಾಡೋದಂದ್ರೆ ಬಸವಣ್ಣವರ ಜೀವ ಚರಿತ್ರೆ ಮಾಡ್ಬೇಕಂತ ತಲೆಗಿತ್ತು. ಯಾಕೆ ಇದು ಕಾರಣ ಏನಂದ್ರೆ ನಮ್ಮ ತಂದೆಯವರು ಬಸವಣ್ಣ ಬಗ್ಗೆ ಭಾಳ ಹೇಳ್ತಿದ್ರು. ನಮ್ಮ ತಂದೆಯವ್ರ ತಾಯಿಯವರು ಭಾಳ ಅದ್ರ ಬಗ್ಗೆ ಭಾಳ ಭಕ್ತಿ ಇತ್ತು. ವಚನ ಸಾಹಿತ್ಯ ಓದ್ ನನಗೆ ಹೇಳ್ತಿದ್ರು. ಅವ್ರ ಜೀವನ ಚರಿತ್ರೆ ಬಗ್ಗೆ ನಾನು ಹೇಳ್ತಿದ್ರು. ಅದ್ರ ಜೊತೆಗೆ ಬಾಲ್ಕಿ ಪಟ್ಟಿದ್ದರು, ಚನ್ನಬಸವ ಪಟ್ಟಿದ್ದರು. ಅವ್ರು ಹಾಗಾಗಿ ಬಂದೇವು. ನಂಗೆ ಅದನ್ನೇ ಉಪದೇಶ ಕೊಡ್ತಿರು, ನೀವು ಶರಣರ ಬಗ್ಗೆ ಪೇಂಟಿಂಗ್ ಮಾಡಬೇಕು, ಶಿವ ಬಸವಣ್ಣವ್ರ ಬಗ್ಗೆ ಪೇಂಟಿಂಗ್ ಮಾಡ್ಬೇಕು. ಹೀಗೆ ಹೇಳೋದ್ರಿಂದ ಅದನ್ನೇ ನಂಗೆ ಸ್ವಲ್ಪ ನಮ್ಗೆ ಪ್ರಭಾವ ಬೀರ್ತದೆ. ಅಂದ್ರೆ ಒಂದ್ ಸ್ವಲ್ಪ ಮೋಟಿವೇಶನ್ ಆಗಿದ್ರೆ ಹೇಳೋದ್ರಿಂದ ನಮ್ಮ ತಂದೆಯವರು ತಾಯಿಯವರು ಹೇಳೋದ್ರಿಂದ ಅವ್ರು ಹೇಳೋದ್ರಿಂದ ಒಂದು ಯಾವ್ದಾದ್ರು ಒಂದು ಸಂದರ್ಭ ಹಿಡ್ಕೊಂಡು ಹೋಗ್ಬೇಕಲ್ಲ. ಯಾವುದೋ ಒಂದು ಸಂದರ್ಭ ಹಿಡ್ಕೊಂಡು ಹೋದ್ರೆ ಒಂದು ಸಾಧನೆ ಮಾಡಿದಂಗೆ ಅಂತ ತಿಳ್ಕೊಂಡು ಅವರೆಲ್ಲೇ ಹೇಳೋದ್ರಿಂದ ಪ್ರೋತ್ಸಾಹ ಬಂತು ನನಗೆ. ಈಗ ಒಂದು ಬಸವನವ್ರ ಜೀವ ಚರಿತ್ರೆ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿದೆ. ಅಲ್ಲಿ ನಿಮಗೆ ಸಾಕಷ್ಟು ಜನ ಶರಣರು ಅದಾರ. ಮಡಿವಾಳ ಮಾಚಿದೇವ್ರು ನೋಡ್ಬೋದು, ಅಕ್ಮಾದೇವಿ ನೋಡ್ಬೋದು, ಅಲ್ಲಂ ಪ್ರಭುಗಳು ನೋಡ್ಬೋದು. ಆದ್ರೆ ಅವರನ್ನ ಬಿಟ್ಟು ಬಸವಣ್ಣನ ಒಂದು ಚರಿತ್ರೆ ಮಾಡ್ಬೇಕಂತ ನಿಮ್ಗೇನ ಆಸಕ್ತಿ? ಇದು ಏನಂದ್ರೆ ಬಸವನವ್ರ ಜೀವನ ಚರಿತ್ರೆ ಮಾಡಕ್ ಕಾರಣ ಅಂದ್ರೆ ಬಸವನವರು ಇಡೀ ಸಮಾಜಕ್ಕೆ ದೊಡ್ಡ ಒಂದು ಕೊಡುಗೆ ಕೊಟ್ಟಿದ್ರು. ಇಡೀ ವಿಶ್ವಕ್ಕೆ ಇಲ್ಲಿವರೆಗೆ ಯಾರು ಕೊಡ್ಲಿಲ್ಲ ಅಂತ ಅನುಭವ ಮಂಟಪದ ಸಮಾಜ ದೊಡ್ಡ ಕೊಡುಗೆ ಕೊಟ್ಟಿದಾರ. ಇದು ಅಗದಿ ಮಹತ್ವ. ಈಗಿನ ಪಾರ್ಲಿಮೆಂಟ್ ಅಂತೀವಲ್ಲ, ಆಗಿನ 12ನೇ ಶತಮಾನದಲ್ಲಿ ಅದು ಪಾರ್ಲಿಮೆಂಟ್ ಅನುಭವ ಮಂಟಪ. ಅಲ್ಲಿ 770 ಅಮರಗಣಗಳು ಇರ್ತಿರು. ಅಲ್ಲಿ ಎಲ್ಲರೂ ಅಮರಗಣಗಳು ಎಲ್ಲರೂ ಚರ್ಚೆ ಮಾಡ್ತಿದ್ರು. ಅದು ಹೀಗೆತ್ತಕ್ಕೆ ಅದು ಯಾರನ್ನೂ ಬರಲಿ, ಹೆಣ್ಮಕ್ಳು ಬರಲಿ ಗಂಡಸು ಮಕ್ಕಳು ಬರಲಿ, ಎಲ್ಲರಿಗೂ ಸ್ವತಂತ್ರವಾಗಿರ್ತಾರೆ ಚರ್ಚೆ ಮಾಡೋಕ್ಕೆ. ಅದು ಸಾಧನೆ. ಅವ್ರು ಏನೋ ಚರ್ಚೆ ಮಾಡ್ಕಸಿ ತಮ್ಮದು ಏನು ಅನುಭವ ಹೇಳ್ತಿದ್ರು, ಅದು ವಚನ ಮೂಲಕವಾಗಿ ಪ್ರಕಟಾಗಿ ಹೊರಗಡೆ ಹಾಕ್ತಿದ್ರು. ಮತ್ತು ಅದಲ್ಲದೇ ಅವ್ರ ಧರ್ಮದ ಬಗ್ಗೆನೂ ಒಂದು ಲಿಂಗಾಯತ ಧರ್ಮದ ಇದು ಮಾಡ್ಕಸಿ ಜನರಿಗೆ ಧರ್ಮದ ಬಗ್ಗೆನೂ ಉಪದೇಶ ಕೊಡ್ತಿದ್ರು, ಕಾಯಕದ ಬಗ್ಗೆ ಉಪದೇಶ ಕೊಡ್ತಾರೆ. ಹೀಗೆ ನಾನಾ ಕ್ಷೇತ್ರದಲ್ಲಿ ಒಂದೇ ಅಲ್ಲ ಭಾಳಷ್ಟು ಕ್ಷೇತ್ರದಲ್ಲಿ ಅವ್ರು ಸುಧಾರಣೆ ಮಾಡ್ಕೊಂಡು ಬಂದರು. ಈ ಥರ ಸುಧಾರಣೆ ಮಾಡೋಂಥ ಮಹಾಪುರುಷರು ನೋಡಿದರೆ ನನಗೆ ಶ್ರೇಷ್ಠವಾಗಿ ಅನಿಸಿದ್ದು ಬಸವಣ್ಣವ್ರು ಒಬ್ಬರೇ ಅಂದ್ರೆ ನನಗೆ ಶ್ರೇಷ್ಠವಾದ ಅನಿಸ್ತು. ಎಲ್ಲರನ್ನು ತಗೊಂಡು ಹೋಗುವಂಥ ವ್ಯಕ್ತಿ ಅಂದ್ರೆ ಬಸವಣ್ಣ ಒಬ್ಬರೇ. ಯಾಕಂದ್ರೆ ಸ್ತ್ರೀಯ ಸ್ವಾತಂತ್ರ್ಯ ಕೊಟ್ಟರು, ದೀನ ದಲಿತರಿಗೆ ಸಮಾನತೆ ಕೊಟ್ಟರು, ಎಲ್ಲರಿಗೆ ಸಮಾನತೆ ತಮ್ಮ ಧರ್ಮದಲ್ಲಿ ಸ್ವೀಕಾರ ಮಾಡ್ಕೊಂಡು ಎಲ್ಲರಿಗೆ ಸಮಾನತೆ ಕೊಟ್ಟು ಒಂದು ಉಚ್ಚ ಮಟ್ಟಿಗೆ ತನಕ ಅವ್ರು ನಿಂದಿಸಲ್ಲ. ಇದು ಸಮಾಜಕ್ಕೆ ದೊಡ್ಡ ಕೊಡುಗೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆನೇ ನಾನು ಸ್ಟಡಿ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲಿ ಎಲ್ಲ ಶರಣರು ಬರ್ತಾರೆ. ಈಗ ಬಸವಣ್ಣವ್ರ ಜೀವನ ಚರಿತ್ರೆ ಎಲ್ಲ ಶರಣರು ಬರ್ತಾರೆ. ಅವರು ಈ ಸುಮಾರು ಆಯಾ ಸಂದರ್ಭದಲ್ಲಿ ಆಯಾ ಶರಣರು ಬರ್ತಾರೆ. ಹೀಗಾಗಿ ನಾನು ಸುಮಾರು 124 ಬಸವಣ್ಣ ಜೀವನ ಚರಿತ್ರೆ ಬಾಲ್ಯ ಹಿಡ್ಕೊಂಡು ಆಯ್ಕೆ ಆಗುವವರೆಗೆ ಬಸವಣ್ಣ ಜೀವನ ಚರಿತ್ರೆ ನಾವು ಮಾಡೀನಿ. ಮನೆಯೊಳಗೆ ಇರ್ತಕ್ಕಂಥ ಶರಣರ ಜೀವನ ಚರಿತ್ರೆನ ನೋಡ್ಕೊತ ನಾವು ಮಾತಾಡೋಣ. ಬರ್ರಿ ಸ್ವಾಗತ. ಎಂಟ್ರಿ ಒಳಗೆ ನೀವು ನೋಡ್ಬೋದು ದ್ವಾರಪಾಲಕರು ಅಂತೀವಲ್ಲ, ಹಂಗ ದ್ವಾರಪಾಲಕರಿಗೆ ನಿಲ್ಲಿಸ್ಬಿಟ್ರ. ಸೊ ಅದ್ರ ಜೊತೆಗೆ ನಾವು ಇದು ಎಂಟ್ರೆನ್ಸ್ ಇದು ದ್ವಾರ. ಬರ್ರಿ ಸರ್. ಈಗ ನಾವು ಎಂಟ್ರೆನ್ಸ್ ಒಳಗೆ ನೋಡ್ತೀವಲ್ಲ, ಈಗ ಏನ್ ನ್ಯಾಚುರಲ್ ಆಗಿ ಕಾಣುವಂತ ಹೂವುಗಳು ಮತ್ತೆ ಈ ತರದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಅದು ಸೌಂದರ್ಯವಾಗಿ ಕಾಣಿಸ್ಬೇಕು ನಾನು ವಿಚಾರ ಮಾಡಿ. ಯಾರೇ ಬಂದ ಗ್ಯಾಲರಿ ಸೌಂದರ್ಯವಾಗಿ ಕಾಣಿಸ್ಬೇಕು. ಯಾವ ರೀತಿ ಬಂದ ತಕ್ಷಣ ಮನಸ್ಸು ಪರಿವರ್ತನೆ ಆಗ್ಬೇಕು. ಇಲ್ಲಿ ಗ್ಯಾಲರಿ ಬಂದ ತಕ್ಷಣ ನೋಡ್ಬೇಕು, ಪರಿವರ್ತನೆ, ಅವ್ರ ಮನಸ್ಸು ಪರಿವರ್ತನೆ ಆಗ್ಬೇಕಂತ ಕೆಲವು ವಸ್ತುಗಳನ್ನ ಇಲ್ಲಿ ಸಂಗ್ರಹ ಮಾಡಿ ಇರ್ಬೇಕಂತ ಸುಂದರವಾಗಿ ಕಾಣಿಸ್ಬೇಕು, ನೋಡಿದ್ರು ಸುಂದರವಾಗಿ ಕಾಣಿಸ್ಬೇಕು ಅಂತ ಆ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಆರಂಭದೊಳಗೆ ಎಂಟ್ರೆನ್ಸ್ ಒಳಗೆ ಅವರು ಈ ತರ ಅರೇಂಜ್ಮೆಂಟ್ ಜೊತೆಗೆ ವಿಭೂತಿನೂ ಇಟ್ಟಾರ. ಯಾಕಂತ ಯಾರು ಬಂದಾಗ ಭಕ್ತರು ತಮ್ಮ ವಿಭೂತಿ ಹಚ್ಕೊಂಡು ಒಳಗಡೆ ಬರ್ತದೆ. ಅಂದ್ರೆ ಇದೊಂಥರ ದೇವಾಲಯ ಅಂತ ಹೇಳ್ಕೊಂಡು ವಿಭೂತಿ ಹಚ್ಕೊಂಡು ಒಳಗಡೆ ಬರ್ತಾರೆ. ಹೀಗಾಗಿ ನಾವು ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ನೀವು ಈ ಆರ್ಟ್ ಗ್ಯಾಲರಿ ಈ ತರ ಪ್ಲಾನಿಂಗ್ ಕೊಟ್ಟಿದ್ದು ಯಾರು? ಅಂದ್ರೆ ನೀವೇ ಓನ್ ಆಗಿ ಪ್ಲಾನ್ ಮಾಡಿದ್ವಿ? ಓನ್ ಪ್ಲಾನ್ ಮಾಡಿದ್ವಿ. ಯಾರೇ ಆರ್ಟ್ ಗ್ಯಾಲರಿ ಹೋಗೋ ಯಾರು ಕೊಟ್ಟಿಲ್ಲ, ನಾನೇ ಓನ್ ಪ್ಲಾನ್ ಮಾಡಿ ನನ್ನ ಮಕ್ಕಳಿಗೆ ನಮ್ಮ ಹಳೆಯಂದ್ರೆ ಅವರೆಲ್ಲ ಹೇಳಿದ್ದ ಯಾಕೆ ಮಾಡಬೇಕು ಒಳ್ಳೇದಂತ ವಿಚಾರ ಮಾಡ್ಕೊಂಡು ಅವರೆಲ್ಲ ಒಂದು ನಿರ್ಣಯ ಮಾಡ್ಕೊಂಡು ಇದು ಗ್ಯಾಲರಿ ತಯಾರು ಮಾಡಿದ್ವಿ. ಇದು ಏನು ನಮ್ಗೆ ಒಂಥರ ಇದು ಕಂದಲ್ಲಿ ಹಿಡ್ಕೊಂಡು
ಒಂದು ಸೌಂದರ್ಯವಾಗಿ ಕಾಣಿಸ್ಬೇಕಲ್ಪ ಗ್ಯಾಲರಿ ಅಂತ ಒಂದು ಕಲಾಕೃತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿ. ಸ್ಕ್ಯಾನರ್ ನೋಡ್ಲತ್ತೀವಿ. ಫೋನ್ ಪೇ ಇದು. ಹಾ. ಕಲೆ ಮತ್ತು ಸಂಸ್ಕೃತಿ ಸಂಸ್ಕಾರ ಕಾರ್ಯಕ್ರಮಗಳಿಗೆ ನೆರವಾಗಲು ದಾಸೋಹಕ್ಕಾಗಿ ಸ್ಕ್ಯಾನ್ ಮಾಡಿ ದೇಣಿಗೆ ನೀಡಲು ವಿನಂತಿ. ಯಾರು ದೇಣಿಗೆ ಕೊಡ್ತಾರೆ ಅವರು ಫೋನ್ ಪೇ ಮಾಡ್ತಿದ್ರೆ ದೇಣಿಗೆ ಕೊಡ್ತಾರೆ. ಸ್ನೇಹಿತರೆ, ಇವ್ರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲ್ಸಕ್ಕ ನಾವು ಇಷ್ಟು ಮಾಡ್ಲೇಬೇಕು. ಯಾಕಂತಂದ್ರ ನಿಮ್ಗ ಆನ್ ಸ್ಕ್ರೀನ್ ಒಳಗೆ ಈ ಸ್ಕ್ಯಾನರ್ ಅನ್ನ ಸ್ಕ್ರೀನ್ ಶಾಟ್ ತೆಕ್ಕೊಂಡು ಬೇಕಾದ್ರೆ ನಿಮ್ಮ ಸೇವಾ ಮನೋಭಾವ ಇದ್ದವರು ಈ ಸ್ಕ್ರೀನ್ ಶಾಟ್ ತೆಕ್ಕೊಂಡು ಇದಕ್ಕೆ ನೀವು ನಿಮ್ಮ ದೇಣಿಗೆನ ಕೊಡ್ಬೋದು. ಅದ್ರ ಜೊತೆಗೆ ನಾವು ಈ ವುಡನ್ ವರ್ಕ್ ಎಲ್ಲ ಇದು ನೀವು ತಂದು ಇಲ್ಲಿ ಸೆಟಪ್ ಮಾಡಿ ಸುಂದರವಾಗಿ ಕಾಣಿಸ್ಬೇಕು. ಅಲ್ಲಿ ನೋಡಿದ್ರು ಸೌಂದರ್ಯ ಕಾಣಿಸ್ಬೇಕು ಜನರಿಗೆ. ಅದು ಕೆಲವೆಲ್ಲ ಪಾಟ್ಗಳು ಅದು ಇಟ್ಟು ಜನರಿಗೆ ನೋಡಿದ್ರೆ ಮನ್ ತೃಪ್ತಿ ಆಗ್ಬೇಕು. ತೃಪ್ತಿ ಗ್ಯಾಲರಿಗೆ ಬಂದೀವಿ ಅಂದ್ರೆ ಎಷ್ಟು ಆನಂದವಾಗಿದಪ್ಪ, ಎಷ್ಟು ಸುಂದರವಾಗಿ ಇಟ್ಟಿದಾರ ಅಂತ ತೃಪ್ತಿ ಆಗ್ಬೇಕು. ಆ ಥರ ಆದಷ್ಟು ಎಲ್ಲೆಲ್ಲಿ ವ್ಯವಸ್ಥೆ ಮಾಡ್ಬೇಕು. ಅಲ್ಲೆಲ್ಲ ಇನ್ನೊಂದು ಈ ಸೌಂಡ್ ಸಿಸ್ಟಮ್ನು ಅರೇಂಜ್ ಮಾಡ್ರಿ. ಏನಾದ್ರು ಪ್ರೋಗ್ರಾಮ್ ಮಾಡ್ತೀವಿ, ಪ್ರೋಗ್ರಾಮ್ ಮಾಡ್ಕೋದು ಬೇಕಾಗ್ತದೆ ನಮ್ಗೆ. ಈಗ ಪ್ರೋಗ್ರಾಮ್ ಮಾಡೋ ಟೈಮ್ನಾಗ ಇದು ಯಾಕೆ ಇಟ್ಟಿವಿ ಅಂತಂದ್ರೆ ಈಗ ಒಂದು 15-20 ಆಗಡೆ ಎಲ್ಲ ಮಕ್ಕಳಿಗೆಲ್ಲ ಒಂದು ನಿಬಂಧ ಸ್ಪರ್ಧೆ ಮಾಡಿದ್ವಿ. ನಿಬಂಧ ಸ್ಪರ್ಧೆ ಏನಂದ್ರೆ ಎಲ್ಲರೂ ಪೇಂಟಿಂಗ್ ನೋಡ್ಬೇಕು, ನಿಮ್ಮ ಅನಿಸಿಕೆ ಪ್ರಕಾರ ನೀವು ಬರೀಬೇಕು ಅದ್ರ ಬಗ್ಗೆ. ಅವ್ರ ಮಕ್ಕಳೆಲ್ಲ ಎಲ್ಲ ಪೇಂಟಿಂಗ್ ತಮ್ಮ ಅನಿಸಿಕೆ ತಾವು ಬರೆದ್ರು. ಅದು ಒಂದು ಪ್ರೋಗ್ರಾಮ್ ಮಾಡ್ಕಸಿ ಅವ್ರಿಗೆಲ್ಲ ಸರ್ಟಿಫಿಕೇಟು ಪ್ರೈಜ್ ಕೊಟ್ಬಿಟ್ಟು. ಅಂದ್ರೆ ಇಲ್ಲಿ ಯಾವ ಥರದ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳಿಗೆ. ಮಕ್ಕಳಿಗೆ ಬಸವಣ್ಣ ಜೀವನ ಚರಿತ್ರೆ ಬಗ್ಗೆ ಚೈತನ್ಯ ಮೂಡಿಸೋದು, ಕಲೆ ಕಲೆ ಮಾಡಿಸೋದು, ಹಿಂಗೆಲ್ಲ ಥರದ್ದು ನಿಬಂಧ ಬರ್ಸೋದು, ಒಂದು ಚೈತನ್ಯ ರೂಪದಲ್ಲಿ ಅವ್ರಿಗೂ ಪರಿವರ್ತನೆ ಆಗ್ಲಿಕ್ಕೆ ಮಾಡಿ. ಫ್ರೇಮ್ ನೋಡ್ತಿದ್ರ ಇದು ಎಲ್ಲಿ ನೀವೇ ರೆಡಿ ಮಾಡಿಸಿದ್ದ? ಇಲ್ಲಿ ಬೀದರ್ಕೆ ಮಾಡ್ಸಿವಲ್ಲ. ಬೀದರ್ಕೆ ಪ್ರತಿಯೊಂದು ಫ್ರೇಮ್ ಒಂದೇ ಸೈಜ್ ಅದ? ಒಂದೇ ಸೈಜ್. ಯಾವುದೇ ಒಂದು ಸಣ್ಣದು ಇಲ್ಲ ಒಂದು ದೊಡ್ಡದು ಇಲ್ಲ, ಒಂದೇ ಸೈಜ್ ಆಕಾರ ತಂದ್ವಿ. ಈಗ ಇನ್ನ ಎಷ್ಟು ನೀವು ಸೆಟಪ್ ಮಾಡ್ಬೇಕಂತಿದ್ರಿ ಇದ್ರೊಳಗೆ? ಇನ್ನ ಸೆಟಪ್ ಮಾಡ್ಬೇಕು ಇಲ್ಲ ಜಾಗ, ಯಾಕಂದ್ರೆ ಸೆಟಪ್ ಮಾಡ್ಬೇಕು ಸ್ಥಳ ಒಂದು ಇಲ್ಲಲ್ಲ. ಜನ ಬಂದ್ರಂದು ಇಲ್ಲಿ ನೋಡಕತ್ತಿರ ಈ ಕಡೆ ನೋಡಕತ್ರ ಜನ ಒಬ್ರು ಮೈ ಹತ್ತದ, ಸ್ವಲ್ಪ ಸ್ಪೇಸ್ ಬೇಕಲ್ಲ. ಅದಕ್ಕೆ ನಾವು ಸೆಟಪ್ ಪೂರ ಸೆಟಪ್ ಮಾಡ್ಬಿಟ್ವಿ. ಇಲ್ಲ ಈಗೇನ್ ಮಾಡೋದೇ ವಿಶೇಷನ್ ಇಲ್ಲ. ಬಂದರು ಇಲ್ಲ ಸೀರಿಯಲ್ ಪ್ರಕಾರ ನಂಬರ್ ವೈಸ್ ಹಾಕಿ ಪೇಂಟಿಂಗ್ ನಂಬರ್ ವೈಸ್ ಹಾಕಿವಿ. ಆ ಸೀರಿಯಲ್ ಪ್ರಕಾರ ನೋಡ್ಕೋತ ಟೋಟಲಿ ಅಂದ್ರೆ ಇದು ನೀವು ಏನ 124 ಪೇಂಟಿಂಗ್ ಬಸವನ ಜೀವನ ಚರಿತ್ರೆ ಇಲ್ಲಿ ಪ್ರಾರಂಭ ಆಯ್ತು. ಅಗ್ರಹಾರ ಅಂತ ಹೇಳಿ ಬಸವನವರು ತಂದೆ ತಾಯಿಯರ್ ಮಾದರಸ ಮಾದಲಂಬಿಕೆ ಅಗ್ರಹಾರ ಅವ್ರ ನಂದಿ ಪೂಜೆ ಮಾಡುವ ಸಂದರ್ಭ. ನಂದಿ ಪೂಜೆ ಯಾಕೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಗಂಡು ಸಂತಾನ ಇರ್ಲಿಲ್ಲ ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡೋದು, ನಂದಿ ಪೂಜೆ ಮೇಲೆ ಭಕ್ತಿ ಬಹಳ ಇತ್ತು. ಮುಂದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗೋ ಸಂದರ್ಭ ಇದು. ಅದಾಗಿ ನಂತರ ಇಲ್ಲಿ ದೇವಸ್ಥಾನ ಹೋಗಿ ಬಂದ್ಮೇಲೆ ರಾತ್ರಿ ಸ್ವಪ್ನದಲ್ಲಿ ಅವ್ರಿಗೆ ಒಂದು ಶಕ್ತಿ ರೂಪ ಪ್ರಕಟ ಆಗ್ತದೆ. ಅಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಅಲ್ಲಿ ಅವ್ರಿಗೆ ನಿದ್ರೆ ಅವಸ್ಥೆಯಲ್ಲಿ ಒಂದು ಶಕ್ತಿ ರೂಪ ಪ್ರಕಟ ಆಗಿ ನಿಮಗೆ ಗಂಡು ಮಗು ಜನನವಾಗ್ತದೆ ಸಂಕೇತ ಬರ್ತದ. ಮುಂದೆ ಕೆಲವು ದಿನ ಗಂಡು ಮಗು ಜನನ ಇರ್ತದೆ, ಅವರೇ ಬಸವಣ್ಣವರು. ಅಂದ್ರೆ ನೀವು ಅವರು ಹುಟ್ಟಿದ ಹಿಡ್ಕೊಂಡು ಆಯ್ಕೆ ಆಗಿದವರೆಗೆ ಟೋಟಲ್ ಆಗಿ ಎಷ್ಟು 124 ಪೇಂಟಿಂಗ್ ಅವ. 124 ಪೇಂಟಿಂಗ್. ಇದ್ರಲ್ಲಿ ಏನಂದ್ರೆ ನಾವು 87 ಪೇಂಟಿಂಗ್ ಮಾತ್ರ ಇಲ್ಲಿ ಹಚ್ಚಿವಿ. ಇಲ್ಲಿ ಯಾಕಂದ್ರೆ ಗ್ಯಾಲರಿ ಸಣ್ಣ ಇರೋದ್ರಿಂದ 80 ಪೇಂಟಿಂಗ್ ಹಚ್ಚಿವಿ. 124 ಪೇಂಟಿಂಗ್ ಜಲವರ್ಣನೆ ಮಾಡಿವಿ. ಸಮಗ್ರ ಜೀವನ ಚರಿತ್ರೆ ಬರ್ತದೆ, ನೋಡ್ಕೊತಿರಂಗಿಲ್ಲ. ಅಲ್ಲಿ ಬಸವನವರು ಮೌನವಾಗಿರ್ತಾರ. ಮೌನ ಇದ್ದಾಗ ಏನ್ ಮಾಡ್ತಾರ ಅಂದ್ರೆ ಜಾತಿ ಮನೆಗಳು ಬಂದು ಭಸ್ಮ ಹಚ್ಚಿ ಬಸವ ಅಂತ ನಾಮಕರಣ ಮಾಡ್ತಾರ. ಅವ್ರ ಚೈತನ್ಯ ಬರ್ತದ. ಒಂದು ತೋಟ್ಲು ಕಾರ್ಯಕ್ರಮ ಅಂದ್ರೆ ಇದು ಅವ್ರ ಬಸವಣ್ಣನವ್ರ ತೋಟ್ಲು ಕಾರ್ಯಕ್ರಮ ನಾಮಕರಣ ಮಾಡೋ ತೋಟ್ಲು ಕಾರ್ಯಕ್ರಮ. ಓಕೆ, ನಿಮ್ಗ ಈ ತರದೊಂದು ಕತಿ ನೀವು ಇಡೀ ಜೀವನ ಚರಿತ್ರೆನೇ ರೆಡಿ ಮಾಡ್ಬೇಕು ಒಂದ್ ಪೇಂಟಿಂಗ್ ಒಳಗ ಅಂತಂದ್ರ ನೀವ್ ಎಷ್ಟು ವರ್ಷಗಳ ಗಂಟ್ಲೆ ಅವ್ರ ಬಗ್ಗೆ ಸ್ಟಡಿ ಮಾಡಿದ್ರಿ? ಬಸವನವರ ಜೀವನ ಚರಿತ್ರೆ ಪೇಂಟಿಂಗ್ ಮಾಡ್ಬೇಕಾದ್ರೆ ವಚನ ಸಾಹಿತ್ಯ ಜನವನ್ನೇ ಆಧಾರ ಇಟ್ಕೊಂಡು ಮಾಡ್ಕೊಂಡು ಬಂದೀವಿ. ಸಾಮಾನ್ಯವಾಗಿ ನಾವು ನಮಗೆ ತಿಳಿದಂಗ ಬರೆಯಕ್ಕಂತೂ ಸಾಧ್ಯ ಇಲ್ಲ, ಅದು ಆಗಿದ್ದೇ ನಾವು ಬರೀಬೇಕು. ಅದಕ್ಕೆ ನಾನು ಏನ್ ಮಾಡಿದೆ, ವಚನ ಸಾಹಿತ್ಯ ಮತ್ತು ಜನವಾಣಿ ತಗೊಂಡಿದ್ದೆ. ಅದ್ರ ಜೊತೆಗೆ ಬಸವ ಪುರಾಣ, ಬಸವನ ಜೀವನ ಚರಿತ್ರೆ ಗ್ರಂಥಗಳನ್ನು ಓದಿನಿ. ಆದ್ರೆ ನಂಗೆ ಯಾವುದೂ ಸೂಕ್ತ ಅನಿಸ್ಲಿಲ್ಲ ನಿಜವಾಗಿ. ಅಂದ್ರೆ ವಚನ ಸಾಹಿತ್ಯನ ಮೇನ್ ಮುಖ್ಯವಾಗಿ ಅಂತ ತಿಳ್ಕೊಂಡ್ಕಿ ವಚನ ಸಾಹಿತ್ಯದಲ್ಲಿ ಬಂದಂಥ ಕೆಲವು ಘಟನಾವಳಿಗಳು ಏನವ ಬಸವನವ್ರ ಬಗ್ಗೆ, ಆ ಘಟನೆಗಳೆಲ್ಲ ಸಂಗ್ರಹ ಮಾಡಿಕೊಂಡು ಆ ಪ್ರತಿಯೊಂದು ಘಟನೆಗಳು ಒಂದೊಂದು ಪೇಂಟಿಂಗ್ ಮಾಡ್ಕೋತ ಬಂದಿದ್ವಿ. ಒಂದೊಂದು ಪೇಂಟಿಂಗ್ ಮಾಡಿವ.
ಈಗ ನಾವು ಏನ್ ನೋಡ್ಲತ್ತೀವಲ್ಲ ಇದು ಇಲ್ಲಿ ಒಂದು ಪ್ರಾರ್ಥನೆ ಪೂಜೆ ಸಲ್ಲಿಸುವಂತದ್ದು. ಹಿಂದ್ ಬಸವಣ್ಣವ್ರು ಇಟ್ಟು ನೋಡ್ಲಾಕತ್ತಾರ ಅದು. ಓಹೋ ಹೋ. ಯಾಕಂದ್ರೆ ನಾನಾ ಎಲ್ಲಾ ದೇವತೆಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು. ಬಸವಣ್ಣವ್ರು ಅಂತೂ ಯಾಕಪ್ಪ ಇಷ್ಟೊಂದು ದೇವತೆ ಮೂರ್ತಿಗಳು ಯಾಕೆ ಇಟ್ಟು ಪೂಜೆ ಮಾಡಕತ್ತಾರ ಅಂತ ಅವರು ಮನಸ್ಸಿನಲ್ಲಿ ಒಂದು ಒಂದು ಅನ್ಕೋತಿದ್ರೆ ಕ್ವಶನ್ ಉದ್ಭವ. ಅದೇ ಇಲ್ಲಿ ಮಾದರಸ ಹಲವು ಮೂರ್ತಿಗಳ ಪೂಜಿಸುವುದನ್ನು ಕಂಡು ಅವರು ಬಹಳ ಗಂಭೀರವಾಗಿ ನೋಡ್ತಾರೆ. ಇದಕ್ಕೆ ಒಂದು ಸಬ್ಜೆಕ್ಟ್ ಒಂದು ಆಧಾರ ಅವರಿಗೆ. ಇದು ದಲಿತರ ಓಣಿಯಲ್ಲಿ ಅಸ್ಪೃಶ್ಯನ ಜ್ವರ ಬಂದು ಮಾಡ್ಕೊಂಡಿರ್ತಾನ. ಅವಾಗ ಯಾರನ್ನೂ ಹೋಗಿ ಬರ್ಲಿ ಭೇಟಿ ಆಗ್ತಿದಿಲ್ಲ ಅವ್ರಿಗೆ. ಬಸವನವ್ರ ಬಾಲ್ಯದಲ್ಲೇ ಅವ್ರ ಜೊತೆ ಹೋಗಿ ಭೇಟಿ ಮಾಡಿ ಧೈರ್ಯ ಹೇಳೋದು ಮಾಡ್ತಿದ್ದ. ಹೋಗಿ ಬರುವ ಸಂದರ್ಭದಲ್ಲಿ ಒಬ್ಬ ಅಸ್ಪೃಶ್ಯನ ಕಾಲ್ ಜಾರಿ ಬೀಳ್ತಾನ. ಅವನ ಕಾಲ್ ಜಾರಿ ಅವ್ನು ಯಾರು ಆಧಾರ ಹಿಡಂಗಿಲ್ಲ. ಹೊಡ್ತೀವಿ ಅವತ್ತೇ ಆಧಾರ ಹಿಡ್ಕೊಂಡ್ರೆ ಅವ್ರು ಆದ್ರೆ ಇವ್ರು ಹೋಗಿ ಅವ್ರು ಎತ್ ಹಿಡ್ಕಸಿ ತಂಕಿಸಿ ಮನೆ ಮುಗಿಸ್ತಾನ. ಅವ್ರದ್ದು ಅಂದ್ರೆ ಸಮಾಜ ಸೇವೆ ಬಾಲ್ಯದಿಂದ ಪ್ರಾರಂಭ ಆಗ್ತದೆ. ಅವ್ರ ವಿಚಾರಧಾರೆಗಳು ನೋಡ್ರಿ ಬಾಲ್ಯದಿಂದ ಪ್ರಾರಂಭ. ಮುಂದೆ ಅತಿಥಿಗಳು ಮನೆಗೆ ಅತಿಥಿಗಳು ಬರ್ತಾರ. ಅತಿಥಿ ಸೇವೆ ಮಾಡೋಂಥ ಸಂದರ್ಭ. ಇಲ್ಲ ಅಕ್ಕ ನಾಗಮ್ಮ ಅವರು ಮುಟ್ಟಾಗಿ ಹೊರಗೆ ಕುಂತಿದ್ದಾಗ ನಿಮ್ಗೆ ಯಾಕೆ ಹೊರಗೆ ಕೂಡಿಸ್ತಾರ ಏನ್ ಕ್ವಶನ್ಸ್ ಕೇಳ್ತಾರೆ. ಅದು ಒಂದು ಉತ್ತರ ಕೊಡ್ತಾರೆ. ಆಗಿನ ಸಮಾಜಕ್ಕೆ ಅದೊಂದು ಏನೋ ವಿಚಿತ್ರವಾಗಿರ್ತಕ್ಕಂಥ ಒಂದು ಇದೆಲ್ಲ ನೋಡಿ ಅವ್ರಿಗೆ ಬಹಳ ಕೆಟ್ಟ ಅನಿಸ್ತದ. ಏನಪ್ಪಾ ಇದೆಲ್ಲ ಹೇಗದ ಸಮಾಜ, ಬಹಳ ಕೆಟ್ಟ ಅನಿಸ್ತದ. ಮುಂದೆ ಪರಿವರ್ತನೆ ಮಾಡ್ಬೇಕು ಅಂತ ವಿಚಾರ ಬರ್ತದೆ ಮನಸ್ಸಿನಲ್ಲಿ. ಅದಕ್ಕೆ ಅವರು ಕಂಬಳ ಪ್ರೇರಣೆ ಮಾಡ್ಕೊಂಡು. ಈಗ ನಾವು ಸದ್ಯ ನೋಡ್ತಿರುವಂತದ್ದು ಇಲ್ಲಿ ಯಾರೋ ಬಾವಿಗೆ ಬಿದ್ದಿರೋ. ಈಗ ಎಲ್ಲ ಮಿತ್ರರು ಅವ್ರ ಮಿತ್ರರು ಬಾವಿಲಿ ಬೀಳ್ತಾನ್ರಿ. ಅವ ಬಾವಿಲಿ ಬಿದ್ದಾಗ ಊರಿಗೆ ಅವ್ರ ತಂದೆ ತಾಯಿಗೆಲ್ಲರೂ ಬಂದ್ ಕಳಿಸಿ ನೀನೇ ಬೇಡಕ್ಕೆ ಅವ್ನಿಗೆ ಕೆಡಕ್ಕಿದಿ, ನೀನೇ ಅವ್ನ ಕೊಲ್ಲಿದ್ ಅಂತ ತಿಳಿಸಿ ಬಸವಣ್ಣವ್ರಿಗೆ ಅಪವಾದ ಮಾಡ್ತಾರ. ಬಸವಣ್ಣವ್ರು ಏನ್ ಮಾಡ್ತಾರ, ಬಾವಿಲಿ ಹಿಡಿಸಿ ಆ ಕೂಸಿ ತಂದ್ಕಸಿ ಹೊರಗೆ ಮಂಗಿಸ್ತಾರ. ಅವ್ನಿಗೆ ಮಂಗಿಸಿ ನೀ ಹೇಳಪ್ಪ, ನೀನೇ ಹೇಳು ಏನು ಸತ್ಯವಾಗಿ ಮಾತು ಹೇಳು ಅಂದ್ರೆ ಅದು ಜೀವ ಅದ್ ಎದ್ ಕಸಿ ಕೂಸಿ ಹೇಳ್ತದ, ಜೀವಾಗಿ ಹೇಳ್ತದ. ನಾನೇ ಬಿದ್ದೀನಿ, ನಾನು ಅವ್ರು ಬಸವ ಬಿಟ್ಟಾಕಿದ್ದೆ ಅಂತ ಹೇಳಿ ಅವಾಗ ಇವ್ರಿಗೆಲ್ಲ ಪಶ್ಚಾತ್ತಾಪ ಆಯ್ತದ. ತಪ್ಪಾಯ್ತು ನೋಡ್ಕೊಂಡು ಮುಂದೆ ಕರ್ಕೊಂಡು ಹೋಗಿ ಖುಷಿ ಕರ್ಕೊಂಡು ಹೋಗ್ತದೆ. ಮುಂದೆ ಇಲ್ಲಿ ಮುಂಜಿ ಭಾವನೆ. ಮುಂಜಿ 8 ವರ್ಷ ಮುಂಜಿ ಮಾಡ್ತಾರೆ. ಬ್ರಾಹ್ಮಣ ಸಮಾಜದ ಮುಂಜಿ ಮಾಡ್ತಾರೆ. ಹೌದು. ಮುಂಜಿ ಮಾಡೋ ಟೈಮಿನಾಗ ಬಸವಣ್ಣವ್ರ ಅಂತ ಮೊಟ್ಟ ಮೊದಲು ಅಕ್ಕಗೆ ಪೈಲೆ ಮಾಡ್ರಿ ಅಂತ ಮೊದಲು. ಅಂದ್ರ ಹೆಣ್ಮಗಳಿಗೆ ಅಂದ್ರೆ ಬ್ರಾಹ್ಮಣ ಸಮಾಜದ ಅಕ್ಕ ಹೆಣ್ಮಗಳಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ದಲಿತ ಹುಡುಗನೆಲ್ಲ ಆತ ಮಾಡಲಿಲ್ಲ, ಅದನ್ನು ಮಾಡ್ಲಿಕ್ಕೆ ಅಸ್ಪೃಶ್ಯ ಮಾಡಿ ಬೇರೆ ಜಾತಿ ಏನು ಧರ್ಮ ಇದು ಮನುಷ್ಯರಲ್ಲಿ ಭೇದ ಮಾಡ್ತೀರಿ ನೀವು. ಅದು ಈ ಧರ್ಮನೇ ಬೇಡ, ನಮ್ಗೆ ಇದು ತತ್ವನೇ ಬೇಡ ಅಂತ ತ್ಯಾಗ ಮಾಡ್ಕಸಿ ಅಲ್ಲಿಂದ ಕಲ್ಯಾಣದಿಂದ ಕೂಡ್ಲ ಸಂಗಮಕ್ಕೆ ಹೋಯ್ತಾರ ಅವ್ರು. ಅಲ್ಲಿಂದ ಈಗ ಅವರು ಅಲ್ಲಿಂದ ಮನೆ ಬಿಟ್ಟು ಕಸಿ ಕೂಡ್ಲ ಸಂಗಮ ಹೋಯ್ತಾರ. ಹೋಗೋ ದಾರಿಯಲ್ಲಿ ಮುಂದೆ ಕೂಡ್ಲ ಸಂಗಮದಲ್ಲಿ ಜಾತಿ ವೇದ ಮುಂದೆ ಜೊತೆಗೆ ವಿದ್ಯಾಭ್ಯಾಸ ಆಗ್ತದೆ. ವಿದ್ಯಾಭ್ಯಾಸ ಎಲ್ಲರೂ ಆಟ ಧ್ಯಾನ ಕೂತ್ಕೊಳ್ತಾರ. ಮುಂದೆ ದೊಡ್ಡರಾಗ್ತದೆ. ಮುಂದೆ ಅವರು ವಯಸ್ಸು ಬೆಳೆದಂತೆಲ್ಲಾನು ದೊಡ್ಡವರಾಗಿರುವಂಥದ್ದು. ಈ ದೇವನೊಬ್ಬ ನಾಮಗಳು. ಓಹೋ, ಆ ಒಂದು ಸಂದೇಶನ ಅವರು ಸಾರಿರುವಂತದ್ದು ಕೊಡ್ತಾರೆ. ಇಲ್ಲಿ ಎಷ್ಟು ಲಿಂಗ ಪರಿಕಲ್ಪನೆ ರೀ. ಎಷ್ಟು ಲಿಂಗ ಹೆಂಗ್ ಕಂಡು ಹಿಡಿದ್ರು ಅನ್ನೋದು ಎಷ್ಟು ಲಿಂಗ ಪರಿಕಲ್ಪನೆ ಅದು. ಈಗ ನಾವು ಬಸವಣ್ಣನವರು ಒಂದು ಇಷ್ಟಲಿಂಗದ ಬಗ್ಗೆ ಸಾಕಷ್ಟು ಒಂದು ವಚನಗಳ ಮೂಲಕ ಜಗದಾಗೆಲ್ಲ ಮಗಲೆಲ್ಲ ನಿಮ್ಮಗೆಲ್ಲ ನಿಮ್ಮ ಪಾತಾಳ ಹತ್ತ ನಿಮ್ಮ ನನ್ನ ಚರಣ ಕಮ್ಮಟ ಅಂತ ವಚನ ಅದ. ಅವರು ಆ ವಚನ ಮೇನ್ ಅದ ಆಕ್ಚುಲಿ. ಅಂದ್ರೆ ಜಗದಾಗೆಲ್ಲ ಈ ಜಗತ್ಕಿಂತ ಹತ್ತ ಪಾರ್ ಎಷ್ಟೋ ದೂರ ಅಲ್ಲಿಂದ ಹುಟ್ಟು ಬಂದದು ಅಂತಿಸಿ ಅವ್ರ ವಚನ. ಅವ್ರನ್ನ ವಚನ ಬಹಳ. ಇಲ್ಲಿ ಲಿಂಗ ಕಂತಿ ಕೂಡ್ಸೋದು, ಆ ಲಿಂಗ ತೆಗೆಯರ ಮೇಲೆ ಲಿಂಗ ಯಾವ ರೀತಿ ಕಂತಿ ಕೂಡಿಸ್ತಾರ ಅನ್ನೋದು ಅದೊಂದು ಪದ್ಧತಿ ಇದು. ನಾವು ಈಗ ಈ ಚಿತ್ರ ನೋಡ್ಲತ್ರ ನಮ್ಗೆ ಏನ್ ಅನಿಸ್ತದ ಅಂತಂದ್ರ, ಈ ಇಷ್ಟಲಿಂಗ ಅನ್ನುವಂತ ಒಂದು ಕಾನ್ಸೆಪ್ಟ್ ತಂದಿರ್ತಕ್ಕಂಥದ್ದೇ ನಮ್ಮ ಬಸವಣ್ಣನವರೇ ಅಂತ. ಅವರೇ ಕೊಟ್ಟಿದ್ರು ಬಸವಣ್ಣವ್ರು. ನಿರಾಕಾರ ರೂಪ ಶಕ್ತಿನೇ ಬಸವಣ್ಣ ಕೊಟ್ಟಿದ್ರ. ಆಕಾರದಲ್ಲಿ ಇದ್ದಂಥದ್ದು ಬೇರೆ ಗುಡಿಗಳಲ್ಲಿ ಲಿಂಗ ಶಾವರ್ ಲಿಂಗ ಇಟ್ಟು ಕೆಲಸ ಮಾಡೋಂಥ ಅದಾಯ್ತದ. ನಿರಾಕಾರ ರೂಪ ಮೊಟ್ಟ ಮೊದಲು ಕೊಟ್ಟೋದು ಬಸವಣ್ಣ. ನಾವ್ ಈಗ ನೋಡ್ದೇವಿ, ಒಬ್ರು ಏನು ಮೂರ್ತಿಗಳನ್ನಿಟ್ಟು ಪೂಜೆ ಮಾಡ್ತಿರ್ತಾರ. ಸೊ ಆ ಸಂದರ್ಭದೊಳಗೆ ಅವ್ರಿಗೆ ಒಂದು ವಿಚಾರ ಬರ್ತದ, ಇವ್ರು ಯಾಕೆ ಇಷ್ಟು ಮೂರ್ತಿಗಳನ್ನ ಮಾಡ್ತಿದಾರ ಅಂದ್ರೆ ಪರಮಾತ್ಮ ಅನ್ನೋದು ಅಮೂರ್ತ ರೂಪದೊಳಗಿರ್ತಾನೆ. ಅದೇ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಿರಾಕಾರ ರೂಪ ಹಂಗದಂತ ಕಂಡು ಹಿಡಿತಾರ. ಇದ್ರ ನಿರಾಕಾರ ರೂಪ ಕಂಡು ಹಿಡಿದಾಗ ಅವ್ರಿಗೆ ಒಂದು ಶಕ್ತಿ ರೂಪ ಒಂದು ಪ್ರಕಟ ಆಗ್ತದೆ. ಇಲ್ಲಿ ಲಿಂಗ ಆಕಾರ ಪ್ರಕಟ ಆಗ್ಬೇಕ. ಅದೇ ಲಿಂಗ ಆಕಾರ ತಮ್ಮ ಧರಿಸ್ಕೊಳ್ತಾರ.
ಲಿಂಗದಲ್ಲಿ ಧರಿಸ್ಕೊಂಡು ಅದು ಲಿಂಗ ಏನ್ ಮಾಡ್ತಾರೆ ಅಂದ್ರೆ ಅದು ಮುಂದೆ ಏನ್ ಮಾಡ್ತಾರೆ ಅಕ್ಕನಾಗಮ್ಮ ಅವ್ರಿಗೆ ಅಕ್ಕಗೆ ಮೊದಲು ಲಿಂಗ ದೀಕ್ಷೆ ಕೊಡ್ತಾರೆ ಅವ್ರು. ಮೊದಲು ದೀಕ್ಷೆ ಬಸವಣ್ಣನವ್ರ ದೀಕ್ಷೆ ಮಾಡಿದ್ದೆ ಅಕ್ಕನಾಗಮ್ಮ. ಅಕ್ಕನಾಗಮ್ಮ ಒಟ್ಟು ಲಿಂಗ ದೀಕ್ಷೆ ಕೊಟ್ಟು ಅಕ್ಕನಾಗಮ್ಮ. ಮುಂದೆ ಏನಾಯ್ತು ಘಟಿಕೋತ್ಸವ ಆಗ್ತದೆ ಇಲ್ಲಿ 5 ವರ್ಷ ಒಟ್ಟು ಎಲ್ಲ ಶಿವಶರಣರ ಬಗ್ಗೆ ಎಲ್ಲ ಶರಣರು ಮಹಾತ್ಮರು ಎಲ್ಲರೂ ಬರ್ತಾರ. ಅಲ್ಲಿ ಲಿಂಗದ ಬಗ್ಗೆ ಪ್ರಸ್ತಾವನೆ ಲಿಂಗದ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಅಂದ್ರೆ ಲಿಂಗ ಅನ್ನುವಂಥದ್ದು ಏನು ಅನ್ನೋದ್ರ ಬಗ್ಗೆ ಹೇಳೋದು, ಸಮಾಜಕ್ಕೆ ತಿಳಿಸುವಂತ ಕೆಲಸ ಮಾಡಿದೆ. ಇಲ್ಲಿ ಅಕ್ಕನಾಗಮ್ಮವ್ರಿಗೆ ಗಂಗಾಂಬಿಕೆಗೆ ಲಿಂಗ ದೀಕ್ಷೆ ಕೊಡ್ತಾರೆ. ಅಂದ್ರೆ ಈಗ ಬಸವಣ್ಣನವ್ರು ಮೊದಲು ಅವ್ರಿಗೆ ಕೊಟ್ಟರು, ಅವ್ರ ಅಂದ್ರೇನು ಅಲ್ಲಿ ಲಿಂಗ ದೀಕ್ಷೆ ಸ್ಪರ್ಶಿಯಾಗಿ ಬೇಕಾದ್ರೆ ಅಲ್ಲಿ ಆ ಲಿಂಗ ಇವ್ರನ್ನು ಕೊಡ್ಬೋದು. ಈಗ ಅವ್ರು ಯಾರು ಒಬ್ರು ದೀಕ್ಷೆ ತಗೋತಾರ ನೆಕ್ಸ್ಟ್ ಮುಂದಿನವ್ರಿಗೆ ಕೊಡ್ಬೋದು. ಹೆಂಗೆ ಆ ಟೈಪ್ ಕೊಡ್ತೀವಿ. ಬಟ್ ನಾವು ಈ ಒಂದು ಲಿಂಗ ದೀಕ್ಷೆ ಒಂದು ವಿಚಾರ ಬಂದಾಗ ಒಂದು ಲಿಂಗ ದೀಕ್ಷೆ ಮಾಡ್ಕೊಂಡ್ಮೇಕ ಅವರ ಬದಲಾವಣೆಗಳು ಮತ್ತೆ ಅವರ ನಡತೆಗಳು ಎಲ್ಲ ಚೇಂಜ್ ಆಗ್ಬೇಕು. ಚೇಂಜ್ ಆಗ್ತದೆ. ಸೊ ಅದನ್ನ ಯಾವ ರೀತಿಯಾಗಿ ಚೇಂಜಸ್ ಅವ್ರ ನಡವಳಿಯಲ್ಲಿ ಚೇಂಜ್ ಆಗ್ತದ. ಅದೊಂದು ಪದ್ಧತಿ ಪ್ರಕಾರ ಹೋಗ್ಬೇಕಾಯ್ತದ, ನೇಮ್ ಪ್ರಕಾರ ಹೋಗ್ಬೇಕಾಯ್ತದ, ಆ ನೇಮ್ ಪ್ರಕಾರನೇ ಮಾಡ್ಬೇಕಾಯ್ತದ. ಹಿಂಗೆಲ್ಲ ಕೆಲವೆಲ್ಲ ಚೇಂಜ್ ಇರ್ತದೆ. ಅವಾಗ ದೇಹ ಮಯ ಧರ್ಮ ತತ್ವ ನೀತಿ ಮಾನವ ಜೀವನದಲ್ಲಿ ಎಲ್ಲ ಪರಮಾತ್ಮ ಇದ್ದಾನ ಅಂತ ಹಿಂಗೆಲ್ಲ ಒಂದೊಂದು ಅವ್ರಿಗೆ ಚೈತನ್ಯ ರೂಪದಲ್ಲಿ ತಾಳಸ ಮಾಡ್ತಾರೆ. ಹಿಂಗಾಗಿ ಸಮಾಜದಲ್ಲಿ ಪೂರ್ಣ ಸುಧಾರಣೆ ಆಗ್ತದೆ. ಏನು ವೀರಶೈವ ಲಿಂಗಾಯತರ ಸಾಕಷ್ಟು ಕೊಡುಗೆಗಳದಾವ. ಬಸವಣ್ಣನವರು ಒಂದು ಬ್ರಾಹ್ಮಣತ್ವನ ಬಿಟ್ಟು ಅವರು ಈ ಒಂದು ಲಿಂಗಾಯತ ಧರ್ಮಕ್ಕೆ ಏನ್ ಬರ್ತಾರಲ್ಲ, ಸೊ ಅವಾಗ ಅವರು ಸಮಾಜಕ್ಕೆ ಸಾರುವಂಥದ್ದು ಏನು ಅಂತ. ಇದು ನೋಡ್ರಿ, ವೈದ್ಯ ಪದ್ಧತಿ ವೈದ್ಯತೆ ಪದ್ಧತಿ ಇದು. ಅಲ್ಲಿ ಏನಂದ್ರೆ ಅಲ್ಲಿ ಪೂಜಾರಿ ಒಬ್ಬ ಗುಡಿ ಹೋಗ್ಬೇಕಾದ್ರೆ ಪೂಜಾರಿ ಮಧ್ಯಸ್ಥ ಬೇಕು, ಪೂಜಾರಿಯಿಂದ ಪೂಜೆ ಮಾಡಿಸ್ಬೇಕು. ಹಿಂಗೆಲ್ಲ ನಾನಾ ಥರ ಬಂಧನಗಳು ಇರೋದರಿಂದ ಸ್ವತಂತ್ರತೆ ಇಲ್ಲ ಮನುಷ್ಯಗೆ. ಅಲ್ಲಿ ಏನು ಭೀ ಮಾಡ್ಬೇಕಾದ್ರೆ ಅಲ್ಲಿ ಯಜ್ಞ ಹೋಮ ಇರ್ತದ, ಪೂಜೆ ಇರ್ತದ, ಏನು ಬೇರೆ ಬೇರೆ ಟೈಪ್ ಹಿಂಗೆ ಇರೋದ್ರಿಂದ ಬಸವಣ್ಣರಂತ ಇದು ಒಬ್ರು ಆಧಾರ ಇದ್ಮೇಲೆ ನಾವೇ ನಮ್ಮ ಸ್ವತಂತ್ರವಾಗಿ ನಾವು ಅಂದ್ರೆ ನೇರವಾಗಿ ನಾವೇ ದೇವರಿಗೆ ಕನೆಕ್ಟ್ ಆಗ್ಬಿಡುದು. ಆ ಲಿಂಗ ಕೊಟ್ಕೊಸಿ ನಾವು ಎದೆ ಕಟ್ಕೊಂಡು ನೀವು ಲಿಂಗ ಪೂಜೆ ಮಾಡ್ರಿ. ಇದು ಲಿಂಗನೇ ಪರಮಾತ್ಮ, ಲಿಂಗನೇ ಆತ್ಮ, ಲಿಂಗನೇ ಒಂದು ಶಕ್ತಿ ರೂಪ. ಆ ಶಕ್ತಿ ರೂಪನೇ ನಿಮ್ಮ ಎದೆ ಇಟ್ಕೊಂಡು ನಿಮ್ಮ ಶರೀರದಲ್ಲಿ ಪರಮಾತ್ಮ ಇದ್ದಾನ. ಎಲ್ಲಿ ಗುಡಿ ಗುಂಟದು ಎಲ್ಲಿ ಇರೋದು ಅಂತ ಅವರು ಉದ್ದೇಶ ಕೊಡ್ತಾರೆ. ಸೊ ಇಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು ಗಂಗಾಂಬಿಕೆ ಜೊತೆ ಬಸವಣ್ಣನ ವಿವಾಹ ಆಗೋದು. ಅದ ಬಸವಣ್ಣನವರು ಸಂಸಾರಿಕರಾಗಿ ಸಮಾಜಕ್ಕೆ ಒಂದು ಒಂದು ಸಮಾಜಕ್ಕೆ ಒಂದು ದೊಡ್ಡ ಒಂದು ಧರ್ಮ ಕೊಟ್ಟರು ಅವರು. ಲಿಂಗಾಯತ ಧರ್ಮನು ಸ್ಥಾಪನೆ ಮಾಡ್ಕೊಂಡು ಲಿಂಗಾಯತ ಧರ್ಮ ಕೊಟ್ಟರು. ಆ ಲಿಂಗಾಯತ ಧರ್ಮದಲ್ಲಿ ಪ್ರತಿಯೊಬ್ಬರು ಬರ್ತಿದ್ರು ಅವರು. ಎಲ್ಲಾ ತಾಯಿಗಿನ ಜನಾಂಗ ದೀನ್ ದಲಿತರು ಎಷ್ಟು ಮಂದಿ ಇದ್ರು ಅಷ್ಟು ಜನಾಂಗ ಇದ್ರ ಸೇರ್ಕೊಂಡ್ಬಿಟ್ರು. ಅವ್ರಿಗೆಲ್ಲ ಲಿಂಗ ದೀಕ್ಷೆ ಆಗಿನ ಕಾಲ ಲಿಂಗ ಯಾರಿಗೂ ಧರ್ಮ ಸ್ವೀಕಾರ್ಯ ಇದ್ದಿಲ್ಲ ಅವ್ರಿಗೆ. ಇವರೇ ನಾವು ಲಿಂಗ ಹಾಕೋಬೇಕು, ಇವರೇ ಹಾಕೊಳ್ಬಾರ್ದು ಅನ್ನೋದು ಬಸವಣ್ಣವ್ರು ಏನ್ ಮಾಡ್ತಾರೆ, ಎಲ್ಲರೂ ಲಿಂಗ ದೀಕ್ಷೆ ಕೊಟ್ಟು ಮುಂದಿನ ಸಮಾಜ ಸುಧಾರಣೆ ಹೆಂಗ್ ಎಲ್ಲ ಮಾಡ್ಕೋತ ಹೋದ್ರ. ಕೊಂಡಿ ಮಿಂಚನವರು ರಾಜ್ಯದ ವರದಿ ಓದ್ತಿರ್ತಾರ. ಅಲ್ಲಿ ಓದಿದಾಗ ಅದು ವರದಿಯಲ್ಲಿ ತಪ್ಪಿರ್ತದೆ. ಅಲ್ಲಿ ತಪ್ಪಿರ್ದಾಗ ವರದಿ ತಪ್ಪ ಅವಾಗ ಏನ್ ಮಾಡ್ತಂದ್ರೆ ಅದ್ರ ಪ್ರಕಾರನೇ ಪರಿಶೀಲನೆ ಮಾಡಿದಾಗ ಇಲ್ಲಿ ಅಂದ್ರೆ ಹಣ ಲೆಕ್ಕಾಚಾರ ಏನು ಸಿಗುದು ಪೂರ ನಿಲ್ಲಿರ್ತದ. ಅವಾಗ ಒಂದು ಕಳ್ಳಾಟ ಅನ್ನೋದು ಬಯಲಾಗ. ಅಂದ್ರೆ ಹೆಸರೊಳಗೆ ನೋಡ್ರಿ ಕೊಂಡಿ ಮಿಂಚಣ ಅಂತ ಅವನ ಹೆಸರೊಳಗೆ. ಯಾಕಂದ್ರೆ ಅವಂದು ಏನು ಕೊಂಡಿ ಮಿಂಚನ ಏನು ತಪ್ಪು ವರದಿ ಕೊಟ್ಟು ಇಡೀ ರಾಜ್ಯದ ಬಂಡವಾಳನೇ ಹಡಪ್ ಮಾಡ್ತಿದ್ದ. ಈಗಿನ ಸಮಾಜದಲ್ಲಿ ಏನು ವರ್ತನೆ ನಡೆದಿಲ್ಲ. ಈಗಿನ ಸಮಾಜದಲ್ಲಿ ನೋಡ್ರಿ ಕೆಲಸ ಮಾಡೋ ಸಂದರ್ಭದಲ್ಲಿ ವರ್ತನೆ ನಡೆದ ಅದು ತೋರಿಸೋ ಸಲುವಾಗಿ. ಅಂದ್ರೆ ಆಗಿನ ಕಾಲಕ್ಕೆ ಎಷ್ಟು ನಿತ್ಯ ಸತ್ಯವಂತರು ಸತ್ಯವಾಗಿ ಕೆಲಸ ಮಾಡ್ತಿದ್ರು ತೋರಿಸೋ ಸಲುವಾಗಿ ಇದು ಈ ಪಾಯಿಂಟ್ ನ ಉಪಯೋಗ. ಅಂದ್ರೆ ಅವ್ರಿಗೆ ಏನ್ ಪನಿಷ್ಮೆಂಟ್ ಆಯ್ತು ಅನ್ನೋದು ಸಮಾಜಕ್ಕೆ ಮೆಸೇಜ್ ಕೊಡ್ಲಿ ಪೇಂಟಿಂಗ್ ಮಾಡ್ತಾರೆ. ಇಲ್ಲಿ ಏನಾದ್ರು ಕಲ್ಲಿನಾಗರ ಕಂಡ್ರೆ ಹಾಲು ಹಾಕ್ತಾರ, ಖರೆ ದಿಟ್ಟಿನಾಗರ ಹೋಗ್ಬೇಕಂದ್ರೆ ಕೊಲ್ಬೇಕಂತಾರ. ಇದು ಖಂಡನೆ ಮಾಡ್ತಾರೆ ಇಂಥವೆಲ್ಲ ಮಾಡೋದು. ಇಲ್ಲಿ ರಾಜ್ಯದ ದರ್ಬಾರದಲ್ಲಿ ಒಂದು ಇದು ಸಿಗ್ತದೆ. ಇಲ್ಲಿ ತಾಮ್ರದ ತಾಡೋಲಿ ಸಿಗ್ತದ. ಅದಕ್ಕೆ ಓದಿದಾಗ ಅದು ಶ್ರೀನಿವಾಸನ ತಗಡೆ ಧನ ಅಂತ ಹೇಳ್ತಾರ ಅವರು. ಹೇಳಿದಾಗ ತೆಗೆದಾಗ ಧನ ಸಿಗ್ತದ. ಧನವನ್ನು ಬಸವಣ್ಣ ತೊಗೊರಿ ಅಂತ ಹೇಳ್ತಾರ. ಅಂದ್ರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ತಮಗಾಗಿ ಏನೋ ಬಳಸಿಲ್ಲ. ಅವ್ರು ಬಳಸಿಲ್ಲ. ಅವ್ರ ಎಂತಾರೆ ಧನ ನನಗೆ ಅವ್ರ ಅಂತಾರ ರಾಜ ಏನು ಹೇಳ್ತಾರೆ ಬಿಜ್ಜರಾಜಾಗ, ಈ ಧನ ನಾನು ಬಳಸ್ಕೋದು ನಂಗೆ ಅಧಿಕಾರ ಇಲ್ಲ, ನೀನು ಬಳಸ್ಕೊಂಡು ನಂಗೆ ಅಧಿಕಾರ ಇಲ್ಲ, ಅದು ಪ್ರಜರ ಧನ ಅದ, ಪ್ರಜರಿಗೆ ಕೊಟ್ಬಿಡ್ರಿ ಅಂತ ಹೇಳ್ತಾರೆ ಅವರು.
ಅದಕ್ಕೆ ಅದನ್ನ ನೋಡ್ತಾ ಏನ್ ಮಾಡ್ತಾರೆ ಅಂದ್ರೆ ಬಿಜ್ಜಳ ರಾಜರು ಅವ್ರಿಗೆ ಏನಾರು ಕೊಡ್ಬೇಕಲ್ಲ ಅಂದ್ರೆ ಮಂತ್ರಿ ಪದವನ್ನು ಸ್ವೀಕರಿಸಿ ಕೊಡ್ತಾರೆ.